ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ ಕಾಂಗ್ರೆಸ್ ಶಾಸಕರಿಗೆ ಸಚಿವ ಸ್ಥಾನ ದೊರೆಯದೇ ಇರುವ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಸರ್ಕಾರ ಮತ್ತು ಪಕ್ಷದ ಪರವಾಗಿ ಕೆಲಸ ಮಾಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಹೇಳಿದರು. ಗುರುವಾರ ನಗರದ ಕಾಳಿ ಸೇತುವೆ ಕಾಮಗಾರಿ ವೀಕ್ಷಣೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯದಲ್ಲಿ ಅವಕಾಶಗಳು ಯಾವಾಗಲೂ ನಿರಂತರವಾಗಿರುವುದಿಲ್ಲ. ಅವಕಾಶಗಳು ಬರುತ್ತವೆ, ಹೋಗುತ್ತವೆ. ಭಿನ್ನಾಭಿಪ್ರಾಯಗಳು ಸಹಜ. ಎಲ್ಲರೂ ಒಂದಾಗಿ ಮುಂದುವರಿಯುತ್ತೇವೆ ಎಂದು ತಿಳಿಸಿದರು. ಭಟ್ಕಳ ಶಾಸಕ ಮಂಕಾಳು ವೈದ್ಯ ಅವರ ಹೆಸರು ಅಂತಿಮ ಸಚಿವರ ಪಟ್ಟಿಯಿಂದ ಕೈಬಿಟ್ಟಿರುವ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ನನ್ನ ಹೆಸರು ಸಚಿವ ಸ್ಥಾನಕ್ಕೆ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಕೈಬಿಡಲಾಯಿತು. ರಾಜಕೀಯದಲ್ಲಿ ಇಂತಹ ಬೆಳವಣಿಗೆಗಳನ್ನು ಸಮಾನ ಮನೋಭಾವದಿಂದ ಸ್ವೀಕರಿಸಬೇಕು ಎಂದರು. ಸಚಿವ ಸ್ಥಾನಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣದ ಬೇಡಿಕೆ ಇಡಲಾಗಿದೆ ಎನ್ನಲಾದ ವೈರಲ್ ಆಡಿಯೋ ಕುರಿತು ಪ್ರತಿಕ್ರಿಯಿಸಿದ ಸವದಿ, ಆಡಿಯೋ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಯಾರು ಮಾತನಾಡಿದ್ದಾರೋ ಅವರೇ ಈ ಬಗ್ಗೆ ಉತ್ತರ ನೀಡಬೇಕು. ತನಿಖೆ ನಡೆದು ಸತ್ಯಾಸತ್ಯತೆ ಹೊರಬರಬೇಕು ಎಂದು ತಿಳಿದರು. ಕಳಂಕಿತ ಸಚಿವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವ ವಿಚಾರದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ, ನಾನು ಬಿಜೆಪಿಯಲ್ಲಿ 25 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ದೇನೆ. ಅವರು ಯಾವಾಗ ಪ್ರತಿಭಟನೆ ಮಾಡುತ್ತಾರೋ ಆಗ ಸರ್ಕಾರದಿಂದ ಸೂಕ್ತ ಉತ್ತರ ನೀಡುತ್ತೇವೆ. ಈಗ ಅದನ್ನು ಚರ್ಚಿಸುವ ಅಗತ್ಯವಿಲ್ಲ ಎಂದು ಪ್ರತಿಕ್ರಿಯಿಸಿದರು. ಸಭಾಪತಿ ರಾಜೀನಾಮೆ ಹಾಗೂ ಹೈಕಮಾಂಡ್ ಸೂಚನೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಸ್ಥಾನ ತೆರವಾದ ಬಳಿಕ ಆ ಸ್ಥಾನಕ್ಕೆ ಯಾರನ್ನ ನೇಮಿಸಬೇಕು ಎಂಬ ಬಗ್ಗೆ ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಳ್ಳುವುದು ಸಹಜ ಪ್ರಕ್ರಿಯೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಈ ಹಿಂದೆ ಬಿಜೆಪಿ ಹಾಗೂ ಜೆಡಿಎಸ್ ಆಡಳಿತಾವಧಿಯಲ್ಲಿಯೂ ಇದೇ ರೀತಿಯ ನಿರ್ಧಾರಗಳು ನಡೆದಿವೆ. ಯಾವ ಸ್ಥಾನಕ್ಕೆ ಯಾರನ್ನ ನೇಮಿಸಬೇಕು ಎಂಬುದನ್ನು ಅಧ್ಯಯನ ಮಾಡಿ ತೀರ್ಮಾನ ಮಾಡಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ರಚನೆ ಆದ್ಮೇಲೆ ಪ್ರಥಮ ಸಚಿವ ಸಂಪುಟದಲ್ಲಿ ನಮ್ಮೆಲ್ಲ ಸಚಿವರಿಗೂ ಕೂಡ ಒಂದೊಂದು ಜಿಲ್ಲೆಗಳಿಗೆ ಹೋಗಬೇಕು. ಕೆಲವೊಂದ್ ಕಡೆ ಅತಿವೃಷ್ಟಿ ಇದೆ, ಕೆಲವೊಂದ್ ಕಡೆ ಅನಾವೃಷ್ಟಿ ಇದೆ. ನನಗೆ ಇವತ್ತು ಕಾರವಾರ ಡಿಸ್ಟಿಕ್ಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಮತ್ತು ನಾಳೆ 6 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಏನೇನು ಹಾನಿಯಾಗಿದೆ, ಇದನ್ನೆಲ್ಲವನ್ನು ಕೂಡ ಒಂದು ಅಧ್ಯಯನ ಮಾಡಿಕೊಂಡು ಮುಖ್ಯಮಂತ್ರಿಗಳಿಗೆ ಇದರದೊಂದು ರಿಪೋರ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಕಡೆನೂ ಕೂಡ 31 ಜಿಲ್ಲೆಗಳಿಗೂ ಕೂಡ ಪ್ರವಾಸ ಎಲ್ಲ ಸಚಿವರಿಗೂ ಪ್ರಾರಂಭ ಆಗಿದೆ. ಯಾವ ಜಿಲ್ಲೆಯಲ್ಲಿ ಸಚಿವರಿಲ್ಲ ಆ ಜಿಲ್ಲೆಯವರಿಗೆ ಬೇರೆ ಜಿಲ್ಲೆಯ ಸಚಿವರನ್ನು ಕೂಡ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಟ್ಟಾರೆ 31 ಜಿಲ್ಲೆಯಲ್ಲಿ ಕೂಡ ಎಲ್ಲ ಸಚಿವರು ಅಧ್ಯಯನ ಮಾಡಿಕೊಂಡು ಎಲ್ಲಿ ಕೆಲವೊಂದು ಕಡೆ ಬರ ಇದೆ, ಕೆಲವೊಂದು ಕಡೆ ಅತಿವೃಷ್ಟಿ ಆಗಿದೆ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ತುರ್ತಾಗಿ ಏನ್ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವು ಬಂದಿರತಕ್ಕಂಥದ್ದು. ಇವತ್ತು ನಾಳೆ ನೋಡ್ಕೊಂಡು ನಾನು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುವಂತ ಕೆಲಸ ಮಾಡ್ತೀವಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತಿ ಸಿಒ ಇರ್ಬೋದು, ಸರ್ಕಿಟ್ ಹೌಸ್ದಲ್ಲಿ ಕೂತ್ಕೊಂಡು ಅವ್ರ ಕಡೆಯಿಂದ ಎಲ್ಲ ಬ್ರೀಫಿಂಗ್ ಮಾಹಿತಿಯನ್ನು ತಗೊಂಡು ವೀಕ್ಷಣೆ ಪ್ರಾರಂಭ ಮಾಡ್ತೀವಿ. ಈ ಪ್ರಕಾರ ಈ ಜಿಲ್ಲೆಯಲ್ಲಿ ಯಾವುದೂ ಕೂಡ ಅಸಾಮಾಧಾನ ನನಗೆ ಕಂಡಿಲ್ಲ. ಹಿಂದಿರ್ತಕ್ಕಂಥ ಸಚಿವರು ಕೂಡ ನನಗೆ ಫೋನ್ ಮುಖಾಂತರ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಸರ್ಕಾರಕ್ಕೆ ಒಳ್ಳೆ ಹೆಸರು ತರೋಣ, ಪಕ್ಷಕ್ಕೆ ಒಳ್ಳೆ ಹೆಸರು ತರೋಣ. ಅವಕಾಶಗಳು ಯಾವತ್ತೂ ನಿರಂತರವಾಗಿ ಇರೋದಿಲ್ಲ, ಬರುತ್ತೆ ಹೋಗುತ್ತೆ, ವ್ಯತ್ಯಾಸಗಳಿರುತ್ತೆ. ಆದಾಗ ಅಂತದ್ರಲ್ಲಿ ನಾವೆಲ್ಲೂ ಕೂಡ ಒಂದಾಗಿ ಹೋಗ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ನನಗೆ ಹೇಳಿದ್ರು. ಈ ಜಿಲ್ಲೆಯಲ್ಲಿ ಯಾವುದೇ ಅಂತ ಸಮಸ್ಯೆಗಳಿಲ್ಲ. ಅಂದ್ರೆ ಮೊದಲು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ನಮ್ದು ಹೆಸರು ಆಮೇಲೆ ಇರ್ಲಿಲ್ಲ. ನಾನು ಎಲ್ಲಾದ್ರೂ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ. ಅವಕಾಶಗಳು ಬರ್ತಿರ್ತವೆ, ಹೋಗ್ತಿರ್ತವೆ, ಅದನ್ನೆಲ್ಲ ನಾವು ಸಮನಾಗಿ ತಗೊಂಡು ಹೋಗ್ಬೇಕಾಗತ್ತೆ. ಸರ್, ಈಗ ಆಡಿಯೋ ವೈರಲ್ ಅದು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದರ ಸತ್ಯಾಸತ್ಯತೆ ತನಿಖೆ ಆಗುತ್ತೆ. ಅದ್ರ ಬಗ್ಗೆ ಅವರು ಯಾರು ಮಾತಾಡಿದಾರೆ ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಅವ್ರು ಮಾತಾಡೋದು ಕೂಡ ಒಪ್ಕೊಂಡಿದ್ದಾರೆ. ಈ ತರ ಇದೇ ಸಿಚುವೇಶನ್ ಅನ್ನೋದನ್ನ ಅವರು ಕೂಡ ಯಾರು ಒಪ್ಕೊಂಡಿದ್ದಾರೆ? ಈಗ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ನ ಅಧ್ಯಕ್ಷ ಏನಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಇಲ್ಲ ನಾನು ಮಾತಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ ಒಪ್ಕೊಂಡಿದ್ರೆ ಅವರೇ ಉತ್ತರ ಕೊಡ್ತಾರೆ. ಅದ್ರ ಮೇಲೆ ಪಕ್ಷ ಇರುತ್ತೆ, ಸರ್ಕಾರ ಇರುತ್ತೆ, ಕ್ರಮ ತಗೋತಾರೆ. ನೋಡಿ, ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆರೋಪ. ನೋಡಿ, ನಾನು 25 ವರ್ಷ ಅಲ್ಲಿ ಇದ್ಕೊಂಡು ಎಲ್ಲವನ್ನು ಕೂಡ ನೋಡಿದೆ. ಈಗ ಅದ್ರ ಚರ್ಚೆ ಬೇಡ. ಅವ್ರು ಯಾವಾಗ ಹೋರಾಟಕ್ಕೆ ಬರ್ತಾರೆ ಅದಕ್ಕೆ ಯಾವ ಸಂದರ್ಭದಲ್ಲಿ ನಾವು ಏನು ಉತ್ತರ ಕೊಡಬೇಕು. ಇನ್ನೊಂದು ಬಿಜೆಪಿ ಅವರು ಹೇಳುವಂಥದ್ದು, ಇದೊಂದು ಸಾಂವಿಧಾನಿಕ ಹುದ್ದೆ, ಸ್ಪೀಕರ್ ಮತ್ತು ಸಭಾಪತಿ. ಸೊ ಅದನ್ನು ಪಕ್ಷದ ಒಂದು ಹೈಕಮಾಂಡ್ ಲೆಟರ್ ನಲ್ಲಿ ಬರೆದು ಕಳಿಸುವಂತದ್ದು ಅದು ಸರಿಯಲ್ಲ ಎನ್ನುವಂಥದ್ದು ಚರ್ಚೆ. ನೋಡಿ, ಅವರು ರಾಜೀನಾಮೆ ಕೊಟ್ಟ ಮೇಲೆ ಆ ಜಾಗ ಖಾಲಿ ಆದ್ಮೇಲೆ ಇಂಥ ಸ್ಥಾನಕ್ಕೆ ಇಂಥವ್ರಿಗೆ ಅವಕಾಶ ಕೊಡ್ಬೇಕು ಅಂತಕ್ಕಂಥ ಹೇಳಿರ್ತಕ್ಕಂಥ ಅವ್ರು ಅದನ್ನೇನು ನಿಯುಕ್ತಿ ಮಾಡಿ ಕಳಿಸಿರ್ತಕ್ಕಂಥದ್ದಲ್ಲ.
ಆ ಜಾಗ ಖಾಲಿ ಆದ್ಮೇಲೆ ಆ ಜಾಗಕ್ಕೆ ಇಂಥವ್ರನ್ನ ಕೂಡಿಸ್ಬೇಕು ಅಂತಕ್ಕಂಥದ್ದು ಪಕ್ಷ ಹೇಳಿರ್ತಕ್ಕಂಥ ತಪ್ಪೇನಿದೆ. ಅದು ಬಿಜೆಪಿಯಲ್ಲಿ ಆಗಿರ್ಲಿಲ್ವಾ, JDS ಅಲ್ಲಿ ಆಗಿರ್ಲಿಲ್ವಾ, ಲೆಟರ್ ಆಯ್ತು. ಪ್ರಶ್ನೆ ಸರ್ ಇದು. ಮತ್ತೆ ಇನ್ಯಾವ್ದ್ರಲ್ಲಿ ಕೂಡಿಸ್ಬೇಕು? ಅಲ್ಲ, ಅದಕ್ಕೆ ಆದ ಒಂದು ಚೌಕಟ್ಟೆ ಇರ್ತದೆ. ಒಬ್ಬ ಸಭಾಪತಿ ಸ್ಥಾನಕ್ಕೆ ಹಾಗೇನಿಲ್ಲ, ಅದ್ರದ್ದೇ ಆದ ಗೌರವ ಇರ್ತದೆ. ತಪ್ಪೇನಿಲ್ಲ. ಆ ಸ್ಥಾನ ತೆರವಾದ್ಮೇಲೆ ಯಾರನ್ನ ಅಲ್ಲಿ ಕೂಡಿಸ್ಲಿಕ್ಕೆ ಸೂಕ್ತ ಅನ್ನುವಂಥದ್ದು ಅಧ್ಯಯನ ಮಾಡ್ಕೊಂಡೆ ಮಾಡಿರ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.